ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಲಾಸ್ಟ್ ವೀಡಿಯೋದಲ್ಲಿ ಅರುಣಾಚಲಮ್ಗೆ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಮಾಡೋದು ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ, ತಿಳ್ಕೊಟ್ಟಿದ್ದೀನಿ. ನೀವು ಸಹ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಹೆಲ್ಪ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಪಾಂಡಿಚೇರಿಗೆ ಹೋಗಿದ್ದು. ಅಲ್ಲಿಂದ 2 to 3 hours ಜರ್ನಿ ಆಗುತ್ತೆ. ಡೈರೆಕ್ಟಾಗಿ ನೀವು ಬಸ್ಸಲ್ಲಿ ಆರಾಮ್ಸೆ ಹೋಗ್ಬೋದು. ಅದು ತುಂಬ ಕಂಫರ್ಟಬಲ್ ಇರುತ್ತೆ, ಆಯಿತಾ. ಸೊ ಈ ವಿಡಿಯೋದಲ್ಲಿ ಪಾಂಡಿಚೇರಿಗೆ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದು ಹಳೆ ಬಸ್ ಸ್ಟಾಪು, ಆಯಿತಾ, ಅರುಣಾಚಲಮಲ್ಲಿ. ಆ್ಯಂಡ್ ಇದು ಹೊಸ ಬಸ್ ಸ್ಟಾಪು. ನಾವು ಅಲ್ಲಿ ಹೋಗಿ ನಾವು ಅರುಣಾಚಲಮಿಂದ ಡೈರೆಕ್ಟಾಗಿ ಒಂದು 700 ಮೀಟರ್ಸ್ ಅಂತ ಇರುತ್ತೆ. ಅಲ್ಲಿ ನಾವು ಡೈರೆಕ್ಟಾಗಿ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗಿದ್ದು. ಆಟೋ ಏನು ನಾವು ಪ್ರಿಫರ್ ಮಾಡಿಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಟಿಫನ್ ಮಾಡಿಕೊಂಡು ಆಮೇಲೆ ಬಸ್ ಸ್ಟಾಪಲ್ಲಿ ತುಂಬಾ ಚೆನ್ನಾಗಿತ್ತು ಟಿಫನ್ ಸಹ. ಅಲ್ಲೇ ಬಸ್ ಇರುತ್ತೆ, ಯೆಲ್ಲೋ ಕಲರ್ ಬಸ್ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ 95 ರೂಪೀಸ್ ಟಿಕೆಟು, ಬಸ್ ಟಿಕೆಟು ಪರ್ ಹೆಡ್ಗೆ. ಅಲ್ಲಿಂದ 2 to 3 hours ಜರ್ನಿ ಆಗುತ್ತೆ. ಆ್ಯಂಡ್ ಡೈರೆಕ್ಟಾಗಿ ನಿಮಗೆ ರೀಚ್ ಆಗ್ಬೋದು. ಇಲ್ಲಿ ಸ್ಟಾಪ್ ಏನೂ ಇರೋದಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ನಾವು ಹೋಗಿದ್ದು ಪಾಂಡಿಚೇರಿಯಿಂದ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾತಾಡ್ಕೊಂಡ್ರಿ. ಆಟೋದಲ್ಲಿ ನಿಮಗೆ 100-150 ರೂಪೀಸ್ ಅಂತ ಇರುತ್ತೆ ರೇಟು. ಅದನ್ನು ನೀವು ಮಾತಾಡ್ಕೋಬೇಕು. ಅಟ್ಲೀಸ್ಟ್ 100ಗಾದರೂ ನೀವು ಮಾತಾಡಿಕೊಂಡು ಅವ್ರಿಗೆ ಹೇಳಬೇಕು ನೀವು ಸ್ಟೇಯಿಂಗ್ ಎಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು. ಸ್ಟೇಯಿಂಗ್ ಏನಾದರೂ ಹತ್ರದಲ್ಲಿ ತೋರಿಸ್ಕೊಡ್ತೀರಾ, ಏನು ಬಜೆಟ್ ಫ್ರೆಂಡ್ಲಿ ಆಗಿ ಅಂತ ನೀವೇ ಕೇಳಬೇಕಾಗತ್ತೆ. ಯಾಕೆ ಅಂತಂದರೆ ವೀಕೆಂಡ್ಸಲ್ಲಿ ಬಂದುಬಿಟ್ಟು ನಿಮಗೆ 2000 ಫಿಕ್ಸ್ಡ್ ಇರುತ್ತೆ ರೂಮ್ಸ್ಗೆಲ್ಲನೂ. ವೀಕ್ ಡೇಸಲ್ಲಿ ಮಾತ್ರ 1500ಇಂದ 2000 ಒಳಗಡೆ ಇರುತ್ತೆ. ಸೊ ಬಜೆಟ್ ಫ್ರೆಂಡ್ಲಿಯಾಗಿರುತ್ತೆ, ಚೆನ್ನಾಗೂ ಇದೆ ರೂಮ್ಸ್ ಎಲ್ಲ. ನಾವು ಒಂದು ಕಡೆ ಹೋಗಿ ನೋಡಿದ್ರಿ, ಬಟ್ ಒಂದು ಕಡೆ ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಮೇಯ್ನ್ಲಿ. ಯಾಕಂತಂದರೆ ಬಜೆಟ್ಟು ಜಾಸ್ತಿ ಇದೆ, ಬಟ್ ಆ ಬಜೆಟ್ ತಕ್ಕಂತೆ ನನಗೆ ಅಲ್ಲಿ ಏನೂ ಅನಿಸ್ಲಿಲ್ಲ. ಅದರಿಂದ ನಾವು ಬೇಡ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಹೋದಾಗ ನನಗೆ PS ರೆಸಿಡೆನ್ಸಿ ಅಂತ ಒಂದಿತ್ತು. ಸೊ ಆ ರೂಮ್ಸ್ ಚೆಕ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀಟಾಗೂ ಇತ್ತು, ಸಕ್ಕತ್ತಾಗಿತ್ತು, ನನಗಿಷ್ಟ ಆಯಿತು. ಸೊ ನಾನು ಅದನ್ನು ಪ್ರಿಫರ್ ಮಾಡಿದೆ. ಆ್ಯಂಡ್ ನೀವು ಗೂಗಲಲ್ಲಿ ಎಲ್ಲನೂ ಚೆಕ್ ಮಾಡ್ಬೋದು, ನಿಮ್ಗೆ ಅದು ರಿವ್ಯೂಸ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ನಾವು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ರೆಸ್ಟು ಮಾಡಿ ಮತ್ತೆ ಫ್ರೆಶ್ ಆಗಿ ಹೋಗಿದೆ ನಾವು ರಾಕ್ ಬೀಚ್ಗೆ. ಅಲ್ಲಿಂದ 1000 ಮೀಟರ್ಸ್ ಅನಿಸುತ್ತೆ. ಅಲ್ಲಿಂದ ನಾವು ಮ್ಯಾಪಲ್ಲಿ ಅಲ್ಲಿಂದ ನಾವು ನಿಯರ್ ತೊಗೊಳ್ಳಿ, ಯಾಕಂದರೆ ಬೀಚ್ಗೆ ಸ್ವಲ್ಪ ಹತ್ರ ಇರೋ ಥರ ರೂಮ್ಸ್ ಇದ್ದರೆ ಅಲ್ಲಿಂದ ನೀವು ನಡ್ಕೊಂಡೇ ಹೋಗ್ಬೋದು. ಅಥವಾ ಇಲ್ಲ ಅಂತಂದರೆ ನೀವು ರೆಂಟ್ಗೆ ತೊಗೋಬೋದು, ಬೈಕ್ನ ರೆಂಟ್ಗೆ ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ಅಂತ 500 ಚಾರ್ಜ್ ಮಾಡ್ತಾರೆ. ನಿಮಗೆ ಲೈಸೆನ್ಸ್ ಇರಬೇಕಾಗುತ್ತೆ, ಮೇಯ್ನ್ಲಿ 500 ಚಾರ್ಜ್ ಮಾಡ್ತಾರೆ. ನೀವು ಆ ರೆಂಟ್ಗೆ ಸಹ ತೊಗೊಂಡು ಎಲ್ಲಿ ಬೇಕಾದ್ರೂ ಅಲ್ಲಿ ಆರಾಮ್ಸೆ ನೀವು ಗಾಡಿಯಲ್ಲಿ ನೀವು ಹೋಗ್ಬೋದು, ಆಯಿತಾ. ಆ್ಯಂಡ್ ನಾವು ಅಲ್ಲಿಂದ ಹೋಗಿದ್ದು ರಾಕ್ ಬೀಚ್ಗೆ. ಅಲ್ಲಿ ಹೋಗಿ ತುಂಬ ಅಂದರೆ ನನಗೆ ತುಂಬಾ ಪೀಸ್ ಅನಿಸ್ತು ನಿಜವಾಗ್ಲೂ. ಆ ಬೀಚಲ್ಲಿ ಸಕ್ಕತ್ತಾಗಿತ್ತು, ಹೇಳ್ಬೇಕಂದ್ರೆ ಮೈಂಡೆಲ್ಲ ರಿಲೀಫ್ ಆಗಿ ಪೀಸಾಗಿತ್ತು. ನಿಜ ನನಗೆ ರಿಟರ್ನ್ ಬರಬೇಕಾದ್ರೆ ಅನಿಸ್ಲೇ ಇಲ್ಲ. ಆಮೇಲೆ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಎಲ್ಲ ಫೋನೆಲ್ಲ ಬಂದ್ ಮಾಡಿ ಎಲ್ಲರೂ ಕೂತ್ಕೊಂಡು ಮಾತಾಡಿ, ನಾನು ನನ್ನ ಫ್ರೆಂಡ್ಸು ಎಲ್ಲ ತುಂಬ ಚೆನ್ನಾಗಿ ಡಿಸ್ಕಷನ್ಸ್ ಆಗಿ ತುಂಬ ಒಳ್ಳೆ ಮೆಮೊರೀಸ್ ಆಯಿತು ನಮಗಂತೂ. ಸೀರಿಯಸ್ಲಿ ಪುನಃ ನಾವು ಹೋಗಬೇಕಂತ ಅನ್ನಿಸ್ತಿದೆ. ಬಟ್ ಹತ್ರದಲ್ಲಿ ಮತ್ತೆ ನಾವು ಪಾಂಡಿಚೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೈ ಗಾಡ್ಸ್ ಗ್ರೇಸ್ ಬೇಗ ಹೋಗೋ ಥರನೂ ಆಗಬೇಕು. ತುಂಬಾ ಚೆನ್ನಾಗಿದೆ, ನೀವು ಸಹ ಬೇಕಿದ್ದರೆ ಹೋಗಿ ಬನ್ನಿ. ಯಾಕೆ ಅಂತಂದರೆ ಬಜೆಟ್ ಫ್ರೆಂಡ್ಲಿ, ಅಲ್ಲಿ ಕಂಪ್ಲೀಟಾಗಿ ಮುಗ್ದೋಗುತ್ತೆ ನಿಮಗೆ. ಅರುಣಾಚಲಮು ಮತ್ತು ಪಾಂಡಿಚೇರಿ ಈ 2 ಟ್ರಿಪ್ಪು ಬರೀ ಜಸ್ಟ್ 3000ಅಲ್ಲಿ 3500 ಒಳಗಡೆ ಕಂಪ್ಲೀಟ್ ಆಗೋಗುತ್ತೆ ನಿಮಗೆ. ಅದ್ರ ಮೇಲೆ ಯಾವುದೇ ರೀತಿಯಲ್ಲಿ ನಿಮಗೆ ಎಕ್ಸ್ಪೆನ್ಸಿಸ್ ಇರೋದೇ ಇಲ್ಲ. ಇದು ಆರಾಮಾಗಿ, ಯಾಕೆ ಅಂತಂದರೆ ನೀವಾಗ ಪರ್ ಮಂತಲ್ಲಿ ನೀವು ಅಟ್ಲೀಸ್ಟ್ ಬೇರೆ ಕಡೆ ಶಾಪಿಂಗ್ ಆಗಲಿ, ಪಬ್ಗಾಗಲಿ, ಇಲ್ಲಾಗಲಿ ನೀವು ಕಂಪ್ಲೀಟಾಗಿ ದುಡ್ಡು ಇಡ್ತೀರ. ಅದ್ರ ಬದಲು ಇಲ್ಲಿ ಆರಾಮ್ಸೆ ಟ್ರಿಪ್ಪಿಗೆ ಆ ಕಡೆ ಆಚೆ ಹೋಗಿ, ನಿಮ್ಮ ಏರಿಯಾಯಿಂದ ನಿಮ್ಮ ಊರಿಂದ ಆಚೆ ಊರುಗಳನ್ನ ಹೋಗಿ ನೋಡಿ ನೆಮ್ಮದಿ ಆದರೂ ಸಿಗುತ್ತೆ ಸೀರಿಯಸ್ಲಿ. ಯಾಕಂದರೆ ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇರ್ತೀವಿ ನಾವು, ಸೀರಿಯಸ್ಲಿ, ಕರೆಕ್ಟ್ ಅಲ್ವಾ. ಲೈಕ್ ಕೆಲಸ ಆಗಲಿ, ಫ್ಯಾಮ್ಲಿ ಟೆನ್ಷನ್ಸು, ಫ್ಯಾಮ್ಲಿ ಪ್ರಾಬ್ಲಮ್ಸ್ ಆಗಲಿ, ಕೆಲಸ ಪ್ರಾಬ್ಲಮ್ಸ್ ಆಗಲಿ, ಎಲ್ಲ ಇದರಲ್ಲೇ ಇರ್ತೀವಿ. ಬಟ್ ಆಚೆ ಹೋಗಿ ನಾವು ಎಂಜಾಯ್ ಮಾಡಿಕೊಂಡು ದಟ್ಟು ಫ್ರೆಂಡ್ಸ್ ಜೊತೆ ಹೋದರೆ ವಾಹ್, ಅದಕ್ಕಿಂತ ಬೇರೆ ಏನು ಬೇಕು ಹೇಳಿ, ಅಲ್ವಾ. ಸೊ ಫ್ರೆಂಡ್ಸ್ ಜೊತೆ ಸಕ್ಕದಾಗಿ ಎಂಜಾಯ್ ಮಾಡಿ ಬರ್ಬೋದು. ಆ್ಯಂಡ್ ರಾಕ್ ಬೀಚ್ ಆಪೋಸಿಟಲ್ಲಿ ನಿಮಗೆ ಅಲ್ಲಿ ಫುಡ್ ಕೋರ್ಟ್ ಸಿಗುತ್ತೆ, ಆಯಿತಾ. ಅಲ್ಲಿ ಫುಲ್ಲು ಕಂಪ್ಲೀಟಾಗಿ ಗೇಮ್ಸ್ ಇದೆ, ಮತ್ತು ಫುಡ್ ಐಟಮ್ಸ್ ಇದೆ, ಚಾಟ್ಸ್ ಇದೆ, ಸ್ನ್ಯಾಕ್ಸ್ ಇದೆ, ಪ್ರತಿಯೊಂದು ಆಟ ಸಾಮಾನುಗಳಿದ್ದಾವೆ, ಎಲ್ಲನೂ ಇದೆ. ಅಲ್ಲಿ ಹೋದರೆ ನೀವು ದಯವಿಟ್ಟು ಹೇಳ್ತೀನಿ ಕ್ಯಾಶ್ ನೀವು ಕ್ಯಾರಿ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಫೋನ್ಪೇ, ಆನ್ಲೈನ್ ಪೇಮೆಂಟು, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ವರ್ಕ್ ಆಗಲ್ಲ. ಬಿಕಾಸ್ ಅಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ.
ಟು ಬಿ ನೀವು ಆನ್ಲೈನ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಒಬ್ಬರಲ್ಲೇ ಇಬ್ಬರಲ್ಲ ಎಲ್ಲ ಫೋನಲ್ಲಿ ಚೆಕ್ ಮಾಡಿದ್ರೂ ಆಗಲ್ಲ. ನೀವು ಯಾವ ಸಿಮ್ ಕಾರ್ಡ್ ಇದ್ರೂ ಅಲ್ಲಿ ನಿಮಗೆ ನೆಟ್ವರ್ಕ್ ಸಿಗೋಲ್ಲ. ನೀವು ಕ್ಯಾಶ್ ಕ್ಯಾರಿ ಮಾಡೋದು ತುಂಬ ಉತ್ತಮ, ಆಯಿತಾ. ಆ್ಯಂಡ್ ನಾವು ಕ್ಯಾಶ್ ಏನು ಕ್ಯಾರಿ ಮಾಡಿರಲಿಲ್ಲ, ಬಟ್ ಅಟ್ ದ ಲಾಸ್ಟ್ ಇನ್ನೊಂದು ಸಲ ಒಂದು 10 to 15 ಟೈಮ್ಸ್ ಏನೋ ನಾವು ಚೆಕ್ ಮಾಡಿದಾಗ ಆಮೇಲೆ ಒಂದು ಸಲ ಆಯಿತು. ಅದಕ್ಕೆ ಆ ಒಂದು ಬಲೂನ್ ಗೇಮ್ ಮಾತ್ರ ನಾನು ಆಡಿದ್ದು, ಬಬಲ್ ಶಾಟ್ ಗೇಮು. ಮತ್ತು ಅಲ್ಲಿ ನಿಮಗೆ ಪಾಂಡಿಚೇರಿದು ಲೊಕೇಶನ್ದು ಫ್ರಿಜ್ ಮೇಲೆ ಹಾಕೋದು ಎಲ್ಲನೂ ಸಿಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹೋಗಬೇಕಾದ್ರೆ ಲೈಟಿಂಗ್ಸ್ ಇಲ್ಲ. ಇದು ಒಂದು ವೈಟ್ ಹೌಸ್ ಹತ್ರ. ಆ್ಯಂಡ್ ಇಲ್ಲಿ ಮತ್ತೆ ನಿಮಗೆ ನೈಟ್ ಆದರೆ ಲೈಟ್ಸ್ ಈ ಥರ ಇರುತ್ತೆ. ಆ್ಯಂಡ್ ಇವರೆಲ್ಲ ಅಲ್ಲಿ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನಿಮಗೆ ರೆಂಟೆಡ್ಸ್ಗೆ ಸಿಗುತ್ತೆ ಗಾಡಿಗಳು. ಆ್ಯಂಡ್ ಅಲ್ಲಿಂದ ಹೋಗಿ ಆ್ಯಂಡ್ ಹಾಗೆ ನಾವು ಫುಡ್ನೂ ತೊಗೊಂಡೋದ್ರಿ. ಬಿಕಾಸ್ ಸೀ ಫುಡ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮವ್ರು ಯಾರು ಪಾಪ ಪ್ರಾನ್ಸ್ ಇದೆಲ್ಲ ಯಾರು ಫಸ್ಟ್ ತಿಂದಿರಲಿಲ್ಲ. ಸೊ ಇದೆಲ್ಲ ಟ್ರೈ ಮಾಡ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿಸಿ ಆಮೇಲೆ ತಿಂದ್ಕೊಂಡು ಚೆನ್ನಾಗಿ ಮಜಾ ಮಾಡಿಕೊಂಡು ನಾವು ಪಾಚ್ಕೊಂಬಿಟ್ರಿ. ಆಮೇಲೆ ನೆಕ್ಸ್ಟ್ ಡೇ ಎದ್ದು ಮತ್ತೆ ಇನ್ನೊಂದು ಬೀಚ್ ಇದೆ, ಇನ್ನೊಂದು ಬೀಚ್ ಹತ್ರ ಹೋಗಿಬಿಟ್ಟು ಅಲ್ಲಿ ಸನ್ರೈಸ್ ನೋಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಆಗಿ ನಾವು ಚೆಕ್ಔಟ್ ಆಗಬೇಕಿತ್ತು. ಆ್ಯಂಡ್ ಚೆಕ್ಔಟ್ ಆಗಿ ಇದೆಲ್ಲ ನಾವು ಸಂಡೇ ಅವತ್ತು ನಾವು ವೀಕೆಂಡ್ಸಲ್ಲಿ ಹೋಗಿದ್ದು. ಅದಕ್ಕೆ ಸ್ವಲ್ಪ ನಮಗೆ ಬಡ್ಜೆಟ್ ಜಾಸ್ತಿನೇ ಆಯಿತು, ಅಂದರೆ ರೂಮ್ಸ್ಗೆ ಮಾತ್ರನೇ ಆಗಿದ್ದು. ಆ್ಯಂಡ್ ಇವಾಗ ಸಂಡೇ ಬಜಾರ್ ಅಂತ ಏನೋ ಅನಿಸುತ್ತೆ ಇದು. ಇಲ್ಲೆಲ್ಲ ಫುಲ್ಲು ಶಾಪಿಂಗು, ಫುಲ್ ಬಟ್ಟೆ ಆಗಲಿ ಇಯರಿಂಗ್ಸ್ ಪ್ರತಿಯೊಂದು ಇದೆ ಗುರು, ಯಾವುದು ಇಲ್ಲ ಅಂತ ಹೇಳಿಲ್ಲ. ಬಟ್ ಸಕ್ಕತ್ತಾಗಿದೆ ಶಾಪಿಂಗ್ ಎಲ್ಲ ಮಾಡೋದಕ್ಕೆ. ಬಟ್ ಪೇಷನ್ಸ್ ಇರಬೇಕು, ಬಿಕಾಸ್ ತುಂಬಾ ಬಿಸಿಲು. ಆ ಒಂದು ಸೂರ್ಯರಾಯ ನಮ್ಮ ಮೈ ಮೇಲೇ ಇದ್ದಂಗೆ ಇರುತ್ತೆ, ಇಲ್ಲ ನನ್ನ ತಲೆ ಮೇಲೆ ಮೈ ಮೇಲೆ ಕೂತ್ಕೊಂಡಿರೋ ಥರ ಇದೆ. ಅಷ್ಟೊಂದು ಬಿಸಿಲಿದೆ ಸೀರಿಯಸ್ಲಿ. ವಿತೌಟ್ ಸನ್ಸ್ಕ್ರೀನ್ ಆಗಲಿ ನೀವು ಹೋದರೆ ಅಷ್ಟೇ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೆ ಬರ್ತೀರಾ. ಆ್ಯಂಡ್ ಹಾಗೆ ನಡ್ಕೊಂಡು ನಾವು ಬಸ್ ಸ್ಟಾಪ್ಗೇನೋ ಅಷ್ಟೇ, ಬಸ್ ಸ್ಟಾಪ್ಗಂತ ಬಂದಿಲ್ಲ ನಾನು. ಅದಾದಮೇಲೆ ಅಟ್ಲೀಸ್ಟ್ ಇಷ್ಟು ಬಿಸಿಲಿದೆ ಆಗಲ್ಲ. ದಟ್ಟು ನನಗೆ ನೈಟ್ ಬೇರೆ ಇದ್ದಿದ್ದಲ್ವ ಟ್ರೈನು, ನಮಗೆ ನೈಟ್ ಇರೋದ್ರಿಂದ ನಾವು ಅಲ್ಲಿಂದ ಚೆಕ್ ಮಾಡಿದಾಗ ನಾವು ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ರಿ. ಅಲ್ಲಿಂದ ಫಸ್ಟು ನಡ್ಕೊಂಡು ಹೋಗ್ತಾ ಹಂಗೆ ಜ್ಯೂಸ್ ಕುಡ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ವಿ. ಇದೆಲ್ಲ ಮಾಲ್ ಹತ್ರನೇ. ಅಲ್ಲಿಂದ ಜಸ್ಟ್ 10 ರೂಪೀಸ್, ಅದು ಶೇರ್ ಆಟೋ ಥರ ಇರುತ್ತೆ ಆಯಿತಾ, ಬ್ಲೂ ಕಲರ್ ಇರುತ್ತೆ. ಆ ಆಟೋದಲ್ಲಿ ಹೋದರೆ ನಿಮಗೆ ಜಸ್ಟ್ 10 ರೂಪೀಸ್ ಮಾತ್ರ. ಬೇರೆ ಆಟೋದೆಲ್ಲ ಹೋದರೆ 100 to 150 ರೂಪೀಸ್ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ. ಅದು ಶೇರ್ ಆಟೋ ಥರ, ಅದನ್ನು ನೀವು ಪ್ರಿಫರ್ ಮಾಡಿ. ಅಲ್ಲಿಂದ ನಾವು PVR ಮಾಲ್ಗೆ ಹೋಗಿದ್ದು. ಆ ಮಾಲ್ಗೆ ಹೋದಾಗ ತುಂಬ ಅಂದರೆ ಮೇನ್ಲಿ ಈ ಬಿಸಿಲಿಗೆ ನನಗೆ ತಡ್ಕೊಳಕ್ಕೆ ಆಗ್ದಿರೇ ನಾವು ಆ ಮಾಲ್ಗೆ ಪ್ರಿಫರ್ ಮಾಡಿದ್ದು ಆಯಿತಾ. ಅಂದರೆ ಫಸ್ಟು ನಾವು ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ದು, ಯಾವುದಾದ್ರೂ ಒಂದು ಮೂವಿಗೆ ಹೋಗೋಣ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಈ ನೈಟ್ ಅಲ್ವಾ ಇರೋದು ಟ್ರೈನ್ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಆಮೇಲೆ ನಮಗೆ ಮೂಡೇ ಚೇಂಜ್ ಆಗೋಯಿತು. ಮೂವಿಗಂತೂ ಹೋಗಲಿಲ್ಲ. ಲಾಸ್ಟಿಗೆ ನಾವು ಗೇಮ್ಸ್ ಆಡೋಣ, ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನಮಗೂ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಸ್ವಲ್ಪ ಗೇಮ್ಸ್ ಆದರೂ ಚೆನ್ನಾಗಿ ಆಡೋಣ ಅಂತ ಅಂದ್ಬಿಟ್ಟು ಹೋಗಿ ನಾವು ಕಾರ್ಡ್ ತೊಗೊಂಡ್ರಿ. ಅದು 500ಇಂದ 10,000ವರೆಗೂ ಏನೋ ಸಮಥಿಂಗ್ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ನಾವು 2,000 ಏನೋ ಇಲ್ಲ 1,500 ಏನೋ ಆ ಕಾರ್ಡ್ ತೊಗೊಂಡ್ರಿ. ಆ ಕಾರ್ಡ್ ತೊಗೊಂಡು ಹೋಗಿ ಗೇಮ್ಸ್ ಆಡಿದ್ರಿ. ಗೇಮ್ಸಲ್ಲೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವೆಲ್ಲ ನಾನು ಏನು ಗೇಮ್ಸ್ ನಿಮಗೆ ತೋರಿಸ್ತಾ ಇದ್ದೀನಲ್ವ, ಇವೆಲ್ಲ ನಾನು ಫಸ್ಟ್ ಟೈಮ್ ಆಡಿರೋದು ಮಾಲಲ್ಲಿ. ದಟ್ಟು ಈ ಕಾರ್ಡೆಲ್ಲ ತೊಗೊಂಡು ಸಪ್ರೇಟಾಗಿ. ಮುಂಚೆ ಇದೆಲ್ಲ ಈ ಥ್ರೋ ಬಾಲ್ ಇವೆಲ್ಲ ನಾನು ಆಡೇ ಇಲ್ಲ, ಸಾರಿ ಬ್ಯಾಸ್ಕೆಟ್ಬಾಲು ಇವೆಲ್ಲ ನಾನು, ಬ್ಯಾಸ್ಕೆಟ್ಬಾಲ್ ಮೇನ್ ಇದು ಫಸ್ಟ್ ಟೈಮ್ ನಾನು ಆಡಿರೋದು. ಆ್ಯಂಡ್ ಈ ಕಾರ್ ಗೇಮು ಅಷ್ಟೇ, ಇದೆಲ್ಲ ಫಸ್ಟ್ ಟೈಮ್ ಮಾಡಿರೋದು ನಾನು. ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಆ ಕಡೆ ಹೋಗ್ಬಿಟ್ಟು ಇನ್ನು ಅದೇನದು ಫುಲ್ಲು ಸ್ಟ್ರಾಂಗ್, ಅವರು ಎಷ್ಟು ಸ್ಟ್ಯಾಮಿನಾ ಇದೆ ಅದೆಲ್ಲ ತೋರಿಸ್ಕೊಳಕ್ಕೆ ಒಂದು ಗೇಮ್ ಇರುತ್ತಲ್ಲ, ಆ ಗೇಮ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ನನಗೆ ಆ ಹೆಸರು ಸಹ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿಕೊಡಿ ಆಯಿತಾ. ಕಮೆಂಟ್ ಮಾಡಿ ತಿಳಿಸಿ ಆ ಗೇಮ್ ಹೆಸರು ಏನು ಅಂತ ಅಂದ್ಬಿಟ್ಟು. ಅದೇ ಎಷ್ಟು ಜೋರಾಗಿ ಹೊಡೆದ್ರೆ ಅಷ್ಟು ರೇಟ್ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾರಲ್ವ, ಆ ಒಂದು ಗೇಮ್ ಅದು. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ನಿಮ್ಗೆ ಯಾರಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಬಂದ್ಬಿಟ್ಟು ನನಗೆ ಫ್ಲಾಪ್, ಒಂದು ಏನು ಡ್ರೈವ್ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಗಾಡಿ ಓಡಿಸ್ತೀನಿ, ಕಾರೆಲ್ಲ ಓಡ್ಸೋಕೆ ಬರೋಲ್ಲ ನನಗೆ. ಅದು ಗೇಮ್ ನಾರ್ಮಲ್ ಚಿಕ್ಕದಾದ್ರೂ ಪರವಾಗಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಲಾಸ್ಟಲ್ಲಿ ಆಡ್ತಾ ಹಂಗೆ ಡಿಶುಮ್ ಎಲ್ಲ ಆಡ್ತಾಯಿದ್ರಿ ನಾವು. ಬಟ್ ತುಂಬಾ ಚೆನ್ನಾಗಿತ್ತು ಟು ಬಿ ಫ್ಯಾಕ್ಟ್ ಹೇಳಬೇಕಂದ್ರೆ. ಒಂದು ಸ್ವಲ್ಪ ನಾವು ತುಂಬ ಚಿಕ್ಕ ಮಕ್ಕಳಾಗಿ ಸ್ವಲ್ಪ ಆಟ ಆಡಿಕೊಂಡು ಎಲ್ಲ ಮಜಾ ಮಾಡಿಕೊಂಡು ಚೆನ್ನಾಗಿತ್ತು ಗೇಮ್ಸ್ ಎಲ್ಲನೂ. ಆ್ಯಂಡ್ ನೀವು ಹೇಳಿ ಗೈಸ್, ನೀವು ಎಷ್ಟು ಸಲ
ಪಾಂಡಿಚೇರಿಗೆ ಹೋಗಿದ್ದೀರಾ ಆ್ಯಂಡ್ ಅರುಣಾಚಲಮ್ಗೆ ಹೋಗಿದ್ದೀರಾ? ಅಂದರೆ ನನಗೆ ಒಂದು ಸಿಕ್ತು. ಅಂದರೆ ನನ್ನ ಫ್ರೆಂಡ್ ನನಗೆ ಕೇಳಿದ್ಲು ಒಂದು ಸಲ, ನಾನು ರೀಸೆಂಟಾಗಿ ಟೆಂಪಲ್ಗೆ ಹೋಗಿದ್ದಾಗ ಅವಳು ಹೇಳಿದ್ದೇನಂತಂದರೆ, ಅಂದರೆ ಅವಳು ಬೇರೆ ನನ್ನ ಫ್ರೆಂಡ್ ಮ್ಯೂಚುವಲ್ ಫ್ರೆಂಡ್ ಅವಳು ಇದ್ಕೊಂಡು ಏನು ಹೇಳಿದ್ರು ಅಂತಂದರೆ, ಇವಾಗ ನಾವು ಫಸ್ಟು ಅರುಣಾಚಲಮ್ಗೆ ಹೋಗ್ತೀವಿ ಅಂತ ಡಿಸೈಡ್ ಆದಾಗ, ನಾವು ಹೋದಾಗ ಬರೀ ಅರುಣಾಚಲ ಟೆಂಪಲ್ಗೆ ಮಾತ್ರನೇ ಹೋಗ್ಬಿಟ್ಟು ಮತ್ತೆ ನಾವು ವಾಪಸ್ ಬರಬೇಕಂತೆ, ಬೇರೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ರು. ಬಟ್ ನಾವು ಒಂದು ಅಟ್ಲೀಸ್ಟ್ ನಮಗೆ ಮೈಂಡಲ್ಲಿತ್ತು, ಬಿಕಾಸ್ ಅಲ್ಲಿಂದ 2 hours 3 hours ಜರ್ನಿ ಅಷ್ಟೇ. ಯಾಕಂದರೆ ನಾವು ಯಾವಾಗೋ ಒಂದು ಸಲ ಹೋಗೋದು, ನಾವು ಮಂತ್ಲಿ ಅಂತಲೂ ಎಲ್ಲೂ ಹೋಗೋಕ್ಕಾಗಲ್ಲ, ಅಥವಾ ಇಯರ್ ಒನ್ಸು ನಾವು ಹೋಗೋಕ್ಕಾಗಲ್ಲ, ಬಿಕಾಸ್ ಸೇಮ್ ಪ್ಲೇಸ್. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಗೊತ್ತಲ್ವ ನಿಮಗೇ. ಒಂದೇ ಸಲ ಒಂದೇ ಜಾಗಕ್ಕೆ ಎಷ್ಟು ಸಲ ಅಂತ ಹೋಗೋಕ್ಕೂ ನಮ್ಮ ಮನೇಲಿ ಅಕ್ಸೆಪ್ಟ್ ಮಾಡೋದಿಲ್ಲ, ಆ್ಯಸ್ ಯು ಆಲ್ ನೋ. ಸೊ ಅದಕ್ಕಾಗಿ ಆ ಥರ ಹೇಳಿದ್ರು. ಆವಾಗ ನಮಗೆ ಒಂದು ಸಡನ್ನಾಗಿ ಏನೋ ಒಂಥರ ಡೌಟ್ ಆಯಿತು. ಹೌದಾ, ಹಂಗಾದರೆ ನಮ್ಮದು ಮತ್ತು ನಾವು ಹೋಗಿ ಬಂದ್ರಲ್ವಾ, ಮತ್ತು ಏನಾಗಲ್ವಾ, ಹೇಗೆ ಎತ್ತ ಅಂತ ಅಂದ್ಕೊಂಡಾಗ, ಬಟ್ ನಾವು ಇದನ್ನು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ರಿ ಅನಿಸುತ್ತೆ. ಯಾಕಂದರೆ ಒಂದು ಜಸ್ಟ್ ಎಲ್ಲೋ ಒಂದು ಕಡೆ ಇತ್ತು, ಇಫ್ ಇನ್ ಕೇಸ್ ನಾವು ಹೋಗ್ಬೋದು ಅಥವಾ ಹೋಗ್ದಿರಾನು ಇರ್ಬೋದು. ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್, ಬಿಕಾಸ್ 50-50 ಅಲ್ಲಿತ್ತು. ಟೆಂಪಲ್ಗಂತೂ 101% ನಾವು ಶ್ಯೂರಿಟಿ, ಯಾಕಂದರೆ ಅದಕ್ಕಂತಲೇ ಹೋಗ್ತಿರೋದು. ಅಲ್ಲಿಂದ ಪಾಂಡಿಚೇರಿಗೆ ನಾವು ಹೋಗಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದು, ಆಮೇಲೆ ಫೈನಲಿ ನಾವು ಡಿಸೈಡ್ ಆದ್ರಿ ಹೋಗಬೇಕು ಅಂತ. ಸೊ ಈ ಥರದ್ದು ಏನಾದರೂ ನಿಮಗೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಬಿಕಾಸ್ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ, ಆಯಿತಾ. ಆ್ಯಂಡ್ ಅದಾದಮೇಲೆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದನೇ ಅಲ್ಲಿ ಚಿಕನ್ ನಗ್ಗೇಟ್ಸ್ ತಿನ್ಕೊಂಡು ಮತ್ತು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿ, ಬಿಕಾಸ್ ಸಿಕ್ಕಾಬಟ್ಟೆ ಆಟ ಆಡಿದ್ದೀವಿ. ಯಾಕಂದರೆ ತುಂಬ ವರ್ಷಗಳಾದಮೇಲೆ ನಾವು ಚಿಕ್ಕ ಮಕ್ಕಳಾಗಿ ನಾವು ಆಟ ಆಡಿಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸುಸ್ತು ಆಗೇ ಆಗುತ್ತಲ್ವ. ಆ್ಯಂಡ್ ಅಲ್ಲಿ ನೀವು ಫುಡ್ ಏನಾದರೂ ತೊಗೊಬೇಕಾದ್ರೂ ಅಲ್ಲಿ ನೀವು ಕಾರ್ಡಲ್ಲಿ ನೀವು ದುಡ್ಡು ಹಾಕ್ಸ್ಕೋಬೇಕು. ಅಲ್ಲಿ ಹೊಸ ಕಾರ್ಡ್ ಕೊಡ್ತಾರೆ. ಸೊ ಇವಾಗ ನಾನು ಆವಾಗೇ ನಿಮಗೆ ಯಾವ ಥರ ನಾನು ನಿಮಗೆ ಕಾರ್ಡ್ ತೋರಿಸ್ದೆ, ಲೈಕ್ ATM ಕಾರ್ಡ್, ಆಧಾರ್ ಕಾರ್ಡ್ ಈ ಥರನೇ ಇರುತ್ತೆ ಸೇಮ್. ಆ ಕಾರ್ಡ್ಸೂ ಸಹ ಫುಡ್ ಕಾರ್ಡ್ ಅದನ್ನು ತಗೊಂಡು ಅದಕ್ಕೆ ನೀವು ಅಮೌಂಟ್ನ ದುಡ್ಡು ಹಾಕ್ಸ್ಕೋಬೇಕಾಗತ್ತೆ. ಅಲ್ಲಿ ದುಡ್ಡು ಹಾಕ್ಸ್ಕೊಂಡು ಆ ಕಾರ್ಡ್ ಮಾತ್ರ ನೀವು ಎಲ್ಲಿ ಹೋದ್ರೂ ಆ ಕಾರ್ಡಿಂದ ಸ್ವೈಪ್ ಆಗುತ್ತೆ. ನಿಮ್ಮ ಅಮೌಂಟ್ ಎಷ್ಟು ಹಾಕ್ಕೊಂಡಿದ್ದೀರಾ ಏನು ಎತ್ತ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಫಸ್ಟೇ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಏನೇನು ಬೇಕು, ನಿಮಗೆ ಏನು ಊಟ ಬೇಕು, ನೀವೇನು ಊಟ ಮಾಡ್ತೀರಾ, ಏನು ಪ್ರೈಸ್ ಆಗುತ್ತೆ, ಏನು ಎತ್ತ ಅಂದ್ಬಿಟ್ಟು ಕಂಪ್ಲೀಟಾಗಿ ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಹೋಗಿ ನೀವು ಆ ದುಡ್ಡು ಹಾಕ್ಸ್ಕೊಂಡು ಆಮೇಲೆ ನೀವು ಹೋಗಿ ಏನು ಬೇಕೋ ಅದನ್ನು ಊಟ ಮಾಡ್ಕೋಬೋದು. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ KFCದಲ್ಲಿ ಅಂತಂದರೆ ನನಗೆ ನಮ್ಮ ಬೆಂಗಳೂರು ಕಡೆ ಇರೋ ಥರ KFC ಇರಲ್ಲ. ಅಲ್ಲಿ ಒಂಥರ KFC ಇರುತ್ತೆ. ಬಟ್ ಓಕೆ ತಿನ್ಬೋದು. ಅದು ತುಂಬ ಲೀಸ್ಟಾಗಿ ಏನೂ ಇಲ್ಲ ಟೇಸ್ಟ್ ಆ ಥರ, ಬಟ್ ತಿನ್ಬೋದು ಅಷ್ಟೇ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ನಡ್ಕೊಂಡು ಬಂದು, ಮತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಶೇರ್ ಆಟೋ ಈಸ್ ಬೆಸ್ಟ್ ಅಂತ, ಮತ್ತೆ ಶೇರ್ ಆಟೋ ತೊಗೊಂಡು ಅಲ್ಲಿಂದ ಮರೀನಾ ಬೀಚ್ಗೆ ಹೋದ್ರಿ. ಸೊ ಮರೀನಾ ಬೀಚ್ಗೆ ಹೋಗಿ ಅಲ್ಲಿ ಅಷ್ಟೇ ನಮಗೆ 150 ರೂಪೀಸ್ ಚಾರ್ಜ್ ಆಯಿತು. ಅಲ್ಲಿಂದ ಹತ್ರದಲ್ಲಿ ನಾವು PVR ಮಾಲ್ ಕಡೆಯಿಂದ ಸ್ವಲ್ಪ ಹಂಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಅಲ್ಲಿ ಆಟೋ, ಅಂದರೆ ನಾವು ರ್ಯಾಪಿಡೋ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ರ್ಯಾಪಿಡೋದಲ್ಲಿ ತುಂಬ ಜಾಸ್ತಿ ತೋರಿಸ್ತಾ ಇತ್ತು. ಆ್ಯಂಡ್ ಡೈರೆಕ್ಟ್ ನಮಗೆ ಬೇರೆ ಲೊಕೇಶನ್ ಎಲ್ಲ ಗೊತ್ತಿಲ್ಲ ಅಲ್ವಾ. ಸೊ ಮತ್ತೆ ಬೇರೆ ಒಂದು 2-3 ಆಟೋನ ಕೇಳಿದ್ರೆ ನಾವು 2-3 ಆಟೋನ ಕೇಳಿದಾಗ ಅವರು 200 300, ಯಾಕಂದರೆ ಅಲ್ಲಿಂದ 6.5 ಕಿಲೋಮೀಟರ್ ಇತ್ತು ಆ PVR ಮಾಲಿಂದ ಮತ್ತು ನಾವು ಮರೀನಾ ಬೀಚ್ಗೆ. ಆಮೇಲೆ ಅಲ್ಲಿ 150 ರೂಪೀಸ್ ಏನೋ ಚಾರ್ಜ್ ಆಯಿತು. ಸ್ವಲ್ಪ ನಾವು ತಮಿಳಲ್ಲಿ, ಯಾಕಂದರೆ ನನಗೆ ತಮಿಳ್ ಬರುತ್ತೆ, ನಮ್ಮ ಟೀಮ್ಗೆ ಯಾರಿಗೂ ಬರೋದಿಲ್ಲ. ಸೊ ನೀವು ಅಷ್ಟೇ ಸ್ವಲ್ಪ ತಮಿಳ್ ಅಲ್ಪ ಸ್ವಲ್ಪ ಬರೋರಾದರೂ ಇದ್ದಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ಗ್ಯಾಂಗಲ್ಲಿ. ಸೊ ದಟ್ ನೀವು ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಯಾಕೆಂದರೆ ತಮಿಳಲ್ಲಿ ಮಾತಾಡಿದ್ರೆ ಗೊತ್ತಲ್ವಾ, ಅವ್ರವ್ರ ಏರಿಯಾ ಕಡೆಯಿಂದ ಅವ್ರವ್ರ ಊರಿಂದ ಆ ಲ್ಯಾಂಗ್ವೇಜ್ ಮಾತಾಡಿದ್ರೆ ಸ್ವಲ್ಪ ನಮಗೂ ಕಡಿಮೆ ಬೀಳುತ್ತೆ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಹಾಗೆ ಓಟ್ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವಾ, ವಿಜಯ್ ಸರ್ ಆಲ್ರೆಡಿ CM ಆಗಿರೋದು ಎಲ್ಲನೂ. ಅದ್ರ ಬಗ್ಗೆ ಮಾತಾಡಿಕೊಂಡು ಎಲ್ಲನೂ ಓಟ್ಗೆ, ಮತ್ತು ನಾವು ಹತ್ತಿರೋ ಆಟೋದವರು ಅವರು ಅಷ್ಟೇ ತುಂಬ ವಿಜಯ್ ಫ್ಯಾನ್ ಅವರು. ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಹೋಗಿ ಆಪೋಸಿಟಲ್ಲಿ ಮತ್ತೆ ಫುಡ್ ಕೋರ್ಟ್ ಇತ್ತು, ಅಲ್ಲಿ ಸಮೋಸ, ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ. ಆ್ಯಂಡ್ ಹತ್ತಿರೋ ಟ್ರೈನ್ ಬಂದು ಡೈರೆಕ್ಟು ಬೆಂಗಳೂರಿಗೆ.
ಸೊ ಬೆಂಗಳೂರಿಗೆ ಹತ್ಕೊಂಡ್ವಿ. ಅದು 9 ಟ್ರೈನು. ನಾವು ಒಂದು 7:30ಗೆಲ್ಲ ಹೋದ್ವಿ, ಬಿಕಾಸ್ ತುಂಬ ರಶ್ ಆಗಿಬಿಡುತ್ತೆ. ಬೇಗ ಹೋದರೆ ನಿಮಗೆ ಸೀಟ್ ಸಿಗುತ್ತೆ ಅಂತ, ಆಯಿತಾ. ಸೊ ಬೇಗ ಹೋಗಿ ಆ್ಯಂಡ್ ನನಗೆ 4 ಏನೋ ನಾನು ಬೆಂಗಳೂರಿಗೆ ರೀಚ್ ಆದೆ. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಆ್ಯಂಡ್ ನಮ್ಮ ಟೀಮ್ ಹೋದ್ರು, ಅವ್ರವ್ರ ಕಡೆ ಅವ್ರವ್ರ ಊರ ಕಡೆ ಅವ್ರವ್ರು ಹೋದ್ರು ಆ್ಯಂಡ್ ನಾನು ಮನೆ ಕಡೆ ಹೊರಟೆ. ಸೊ ಇಷ್ಟೇ ಈ ಒಂದು ವೀಡಿಯೋದಲ್ಲಿ. ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.